ತ್ರಿವಿಕ್ರಮ್ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ. ಯಜಮಾನ್ರೆ ಏನ್ ಹೇಳ್ತಾ ಇದ್ದೀರಾ? ನನ್ನ ನಿರ್ಧಾರ ಬದಲಾಗಿದೆ. ಅವನು ನಮ್ಮ ಜೊತೆಲೇ ಇಲ್ಲೇ ಇರ್ತಾನೆ. ಹೊರಡು ಅಂತ ಅರ್ಜೆಂಟ್ ಮಾಡ್ತಿದ್ದ ಬಾಬಾಜಿ ಹೊರಡೋ ಟೈಮಲ್ಲಿ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋದ್ರಲ್ಲ, ಏನ್ ನಿಲ್ಬೋದು? ಅಯ್ಯೋ ಇನ್ನೇನಿರುತ್ತೆ, ಅಲ್ಲಿ ಖರ್ಚಿಗೆ ಅವನಿಗೆ ದುಡ್ಡು ಬೇಕಾಗಿರುತ್ತಲ್ಲ, ಅದಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇವಾಗೆಲ್ಲ ಡಿಜಿಟಲು, ಯಾರು ಕ್ಯಾಶ್ ಕೊಡ್ತಾರೆ? ಬಿಸ್ನೆಸ್ ಫೈಲ್ ಏನಾದರೂ ಕೊಡೋದಿತ್ತೇನೋ? ಹುಟ್ಟು ಬಟ್ಟೆಯಲ್ಲೇ ಕಳಿಸ್ತಿದ್ದಾರೆ, ಇನ್ನು ಇದನ್ನೆಲ್ಲ ಯೋಚನೆ ಮಾಡ್ತಾರಾ? ಮತ್ತೇನು ಕರ್ಕೊಂಡು ಹೋಗಿರ್ಬೋದು? ಯಜಮಾನ್ರು ಮತ್ತೆ ಅವನ್ನ ಮಾತಾಡ್ಸಿದ್ರು ಸರಿಯಲ್ಲ. ತಪ್ಪು ಮಾಡಿರೋ ಅವನು ಪಶ್ಚಾತ್ತಾಪ ಪಡೆಯವರೆಗೂ ಮಾತಾಡ್ಸಬಾರ್ದಾಗಿ. ನಿನಗೆ ನಾಗಗಳ ಬಗ್ಗೆ ಯಾರು ಹೇಳಿದ್ರು? ತುಂಬಾ ಬೇಕಾದವರು ಹೇಳಿದ್ರು ಡ್ಯಾಡ್. ನನಗೆ ತೋರಿಸು. ಸಾರಿ ಡ್ಯಾಡ್, ಯಾಕಂದ್ರೆ ಅವ್ರನ್ನ ತೋರಿಸ್ಕೊಡಲ್ಲ ಅಂತ ಮಾತು ಕೊಟ್ಟಿದ್ದೀನಿ. ಸೊ ತೋರ್ಸಲ್ಲ. ನೋಡು, ಈಗ ಹೇಳ್ತೀಯ ಇಲ್ವೋ? ಯಾಕೆ ಡ್ಯಾಡ್? ಇಷ್ಟೆಲ್ಲ ಹೇಳಿದ್ರು ಇನ್ನ ಭಯ ಬರ್ತಾ ಇಲ್ವಾ? ವಾಯ್ಸ್ ರೈಸ್ ಆಗ್ತಾನೆ ಇದೆ. ನೋಡು ತ್ರಿವಿಕ್ರಮ್, ನೀನು ತಪ್ಪು ಮಾಡ್ತಾ ಇದೀಯ. ತಮ್ಮನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ಯಾ, ಅದಕ್ಕೆ ನಿನಗೆ ನಾನು ಶಿಕ್ಷೆ ಕೊಡ್ತಾ ಇರೋದು. ನಾನು ಕೊಡ್ತಾ ಇರೋ ಶಿಕ್ಷೆನ ಅನುಭವಿಸು, ಮತ್ತೆ ತಪ್ಪು ಮಾಡಬೇಡ. ಓಕೆ 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 ಓಕೆ, ನಾನು ಕಣ್ಣು ಹಾಕಿದ್ರೆ ತಪ್ಪು, ನೀವು ಕೊಲೆ ಮಾಡಿದ್ರು ತಪ್ಪಲ್ಲ ಅಲ್ವಾ? ಅದು ಏನು ಮಾತಾಡ್ಬೇಡಿ ಡ್ಯಾಡ್. ಒಂದ್ ತಪ್ಪು ಮಾಡಿದ್ದಕ್ಕೆ 23 ವರ್ಷದಿಂದ ಒದ್ದಾಡ್ತಾ ಇದ್ದೀರಾ. ನೀವು ಮಾಡಿರೋ ತಪ್ಪಿಗೆ ನೀವಷ್ಟೇ ಅಲ್ಲ, ಮನೆಯವರೆಲ್ಲರೂ ಒದ್ದಾಡ್ತಾ ಇದ್ದಾರೆ. ಪಾಪ ಮನೆಯವರೆಲ್ಲ ಸರ್ಪ ಏನಕ್ಕೆ ಕಾಟ ಕೊಡ್ತಿದೆ ಅಂತ ಗೊತ್ತಿಲ್ಲದೆ ಏನೇನೋ ಪೂಜೆ ಮಾಡಿಸ್ತಾ ಇದ್ದಾರೆ. ಮನೆಯವ್ರಿಗೆಲ್ಲ ನೀವೇ ಕೊಂದಿದ್ದು ಅಂತ ಗೊತ್ತಾದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಲ್ವಾ ಡ್ಯಾಡ್? ಡ್ಯಾಡ್, ನೀವು ಮನೇಲಿ ಗಳಿಸಿರೋ ಗೌರವ ಗತ್ತು ಎಲ್ಲ ಏನಾಗುತ್ತೆ ಡ್ಯಾಡ್? ಡ್ಯಾಡ್, ನನ್ನನ್ನೇನಾದ್ರೂ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ನೋಡಿದ್ರೆ ಮನೆಯವ್ರಿಗೆಲ್ಲ ವಿಷಯನ ಹೇಳಿ ಹೋಗ್ಬೇಕಾಗುತ್ತೆ. 100%. ತ್ರಿವಿಕ್ರಮ್, ಇದು ತಪ್ಪು. ನೋ ಡ್ಯಾಡ್, ಇದೇ ಸರಿ. ನನ್ನನ್ನೇ ಹೊರಗಡೆ ಕಳ್ಸೋದಕ್ಕೆ ನೋಡ್ತೀರಾ ಅಲ್ವಾ? ನಿಮ್ಮ ಎದುರುಗಡೆ ನಿಂತ್ಕೋಬೇಕು ಅಂದ್ರೆ ನಾನಿವಾಗ ಮಾಡ್ತಾ ಇರೋದೇ ಸರಿ. ನಿಮ್ಗೆ ಫ್ಯಾಮಿಲಿ ಮುಖ್ಯ, ಗೌರವ ಮುಖ್ಯ ಅನ್ನೋದಾದ್ರೆ ನನ್ನನ್ನ ಇದೇ ಮನೇಲಿ ಉಳಿಸ್ಕೊಳ್ಳಿ. ಡ್ಯಾಡ್, ನಿಮ್ಗೆ ಗೌರವ ಗತ್ತು ಫ್ಯಾಮಿಲಿ ಯಾವುದು ಬೇಡ ಅಂದ್ರೆ ಹೇಳಿ, ನನ್ನನ್ನು ಕಳಿಸ್ಕೊಡಿ, ಧಾರಾಳವಾಗಿ ಹೋಗ್ತೀನಿ. ಚಾಯ್ಸ್ ಈಸ್ ಯುವರ್ಸ್ ಡ್ಯಾಡ್. ಡ್ಯಾಡ್, ಈ ಮನೆಗೆ ನಾಗಿಣಿ ಸರ್ಪ ಕಾಟ ಕೊಡ್ತಿರ ನಿಮಗೂ ಗೊತ್ತಿದೆ, ಆದ್ರೆ ಆ ನಾಗಿಣಿ ಯಾರು ಅಂತ ನಿಮಗ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಏನು? ಆ ನಾಗಿಣಿ ಯಾರು ಅಂತ ನಿನಗೆ ಗೊತ್ತಾ? ಯಾರವಳು? ಅಷ್ಟು ಈಸಿಯಾಗಿ ಹೇಳಕ್ಕಾಗುತ್ತಾ ಡ್ಯಾಡ್? ಹೇಳಬೇಕು ಅಂದ್ರೆ ನನ್ನನ್ನ ಇದೇ ಮನೇಲಿ ಉಳಿಸ್ಕೊಳ್ಳಿ. ವೆರಿ ಸ್ಯಾಡ್. ಬಾಬಾಜಿ, ಅಲ್ಲ ಅಷ್ಟು ಆತುರವಾಗಿ ಅಳಿಮೈನ ಮೇಲಕ್ಕೇನು ಕರ್ಕೊಂಡೋದ್ರಿ? ಬೇಡ ಬಿಡಿ. ಏನಾಯ್ತ್ರಿ, ಯಾಕೊಂಥರ ಇದ್ದೀರಾ? ತ್ರಿವಿಕ್ರಮ್ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ. ಯಜಮಾನ್ರೆ ಏನ್ ಹೇಳ್ತಾ ಇದ್ದೀರಾ? ಇವನ್ನೆಲ್ಲೂ ಕಳ್ಸೋದಿಲ್ವಾ? ಯಾಕೆ ಯಜಮಾನ್ರೆ? ನನ್ನ ನಿರ್ಧಾರ ಬದಲಾಗಿದೆ. ಅವನು ನಮ್ಮ ಜೊತೆಲೇ ಇಲ್ಲೇ ಇರ್ತಾನೆ. ಯಜಮಾನ್ರೆ, ನಿಮ್ಮ ನಿರ್ಧಾರನ ಚೇಂಜ್ ಮಾಡ್ಕೊಳ್ಳಿ. ಅವ್ನು ಇಲ್ಲಿರೋದು ಬೇಡ. ಅವ್ನು ಇಲ್ಲಿದ್ರೆ ಖಾಲಿ ಕೂತ್ಕೋತಾನೆ. ಅವ್ನು ಬೇಡದಾರ ಯೋಚನೆಗಳೆಲ್ಲ ಬರುತ್ತೆ. ಅವ್ನು ಹೋಗ್ಲಿ. ಡ್ಯಾಡ್, ಅಪ್ಪ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನಾನು ಹೋಗಿ ಬರ್ತೀನಿ, ಕಳಿಸ್ಕೊಡಿ. ನೀನು ನಿಂತ್ಕೋ. ಯಜಮಾನ್ರೆ, ಅವನೇ ಹೋಗ್ತೀನಿ ಅಂತ ಇದ್ದಾನೆ. ಅವನ ಯಾಕೆ ತಡಿತಾ ಇದ್ದಾನೆ? ಅವನು ಹೋಗಲ್ಲ ಅಂತ ಹೇಳಿದ್ನಲ್ಲ,
ಅಂಕಲ್ ಏನು ನಡೀತಿದೆ ಅಂತ ನನಗೆ ಗೊತ್ತಾಗ್ತಲ್ಲ. ನೀವು ನಿರ್ಧಾರನ ಯಾಕೆ ಬದಲಾಯಿಸ್ಕೊಂಡ್ರಿ ಅಂತ ಕೇಳ್ಬೋದಾ? ಅದು ಏನಿಲ್ಲಮ್ಮ, ದಸರಾ ಹಬ್ಬ ಬಂತಲ್ಲ, ಹಬ್ಬಕ್ಕೆ ತ್ರಿವಿಕ್ರಮೇ ಇಲ್ಲ ಅಂದರೆ ಹೇಗೆ? ಎಲ್ಲರೂ ಸೇರಿ ಆಚರಿಸಿದ್ರೆ ಸಂಭ್ರಮ ಅಲ್ವಾ? ನಿಜ ರೀ, ನನಗಂತೂ ಅವನ್ನ ಕಳ್ಸ್ಕೊಡಕ್ಕೆ ಇಷ್ಟನೇ ಇರಲಿಲ್ಲ. ಹೌದಮ್ಮ, ಹಬ್ಬದಲ್ಲಿ ನಮ್ಮ ಮಕ್ಕಳು ನಮ್ಮ ಕಣ್ ಮುಂದಿದ್ರೇ ಚಂದ. ಎಸ್ ಅಪ್ಪ, ತ್ರಿವಿಕ್ರಮ್ ಬ್ರೋ ನಮ್ಮ ಜೊತೆಗಿದ್ರೇನೆ ನಮ್ಗೆಲ್ರಿಗೂ ಖುಷಿ. ನಿಮ್ಮ ಡಿಸಿಷನ್ ಸೂಪರ್. ಶಿವಾನಿಗೂ ಇಷ್ಟ ಆಗಿರುತ್ತೆ ಅಲ್ವಾ ಶಿವಾನಿ? ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲೇ ಉಳಿಸ್ಕೊಂಡಿದ್ದಕ್ಕೆ. ನೀವಿಲ್ಲೇ ಇರು ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಇರ್ತೀನಿ ಡ್ಯಾಡ್. ಮಾವ, ಲಗೇಜ್ನ ಎತ್ತಳಕ್ಕೆ ಹೆಲ್ಪ್ ಮಾಡ್ತೀಯಾ? ಅಯ್ಯೋಳಿ ಮಯ್ಯ, ಅದನ್ನ ಕೇಳ್ಬೇಕೇನೋ, ಈಗಲೇ ತಗೊಂಡೋಗ್ತೀನಿ. ಮಾವ, ನಾನೊಂದು ಕೈ ಹಾಕ್ತೀನಿ. ಯಜಮಾನ್ರೆ, ಯಾಕೆ ಹೀಗೆ ಮಾಡಿಬಿಟ್ರಿ? ನನಗೆ ಯಾಕೋ ನೀವು ಮಾಡಿದ್ದು ಸರಿ ಅನಿಸಿಲ್ಲ. ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ದ. ನನಗೂ ಮನ್ಸು ಕರ್ಗೋಯ್ತು. ಹಬ್ಬ ಆದಮೇಲೆ ಕಳಿಸ್ಬಿಡ್ತೀನಮ್ಮ, ಗ್ಯಾರಂಟಿ ಕಳಿಸ್ಬಿಡ್ತೀನಿ. ನಾನು ಕೆಟ್ಟವನೇ ಆಗಿರ್ಬೋದು ಡ್ಯಾಡ್, ಆದರೆ ನಿಮ್ಮ ಥರ ಕೊಲೆಗಡೆಗಾಗಲ್ಲ. ನಾನು ಹುಟ್ಟಿರೋ ದಿನ ಒಂದು ಹಾವನ್ನ ಸಾಯಿಸಿದ್ದೀರ, ಅದಕ್ಕೆ ಅಲ್ವಾ ನಮ್ಮನೆನ ಹಾವು ಬಿಟ್ಟು ಬಿಡದೆ ಕಾಡ್ತಾ ಇರೋದು. ನನ್ನನ್ನೇನಾದ್ರೂ ಮನೆಯಿಂದ ಹೊರಗಡೆ ಕಳಿಸ್ಬೇಕು ನೋಡಿದ್ರೆ ಮನೆಯವ್ರಿಗೆಲ್ಲ ವಿಷಯನ ಹೇಳಿ ಹೋಗ್ಬೇಕಾಗುತ್ತೆ. ಈ ವಿಷಯ ಇವನಿಗೆ ಗೊತ್ತಾಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಯಾರು ಹೇಳಿದ್ರಿ ಅವನಿಗೆ? ನಾನು ಸರ್ಪ ಸಂಹಾರ ಮಾಡಿರೋ ವಿಷಯ ಗೊತ್ತಿರೋದು ನಂದೀಶನಿಗೆ, ನನ್ನ ಸ್ನೇಹಿತರಿಗೆ, ಭೈರವ ಬಾಬಾಗೆ. ಅವರಲ್ಲೇ ಯಾರಾದರೂ ಈ ವಿಷಯನ ಅವನಿಗೆ ತಲುಪಿಸಿರ್ಬೋದಾ? ಮೊದಲೇ ನಂದೀಶ ಈ ವಿಷಯದಲ್ಲಿ ಹಿಂಜರಿಯೋನು. ಅವನ ಮಗನಿಗೆ ವಿಷಯ ಹೇಳಿರಕ್ಕೆ ಸಾಧ್ಯನೇ ಇಲ್ಲ. ಇನ್ನು 4 ಜನ ಸ್ನೇಹಿತರು, ಅವರು ತ್ರಿವಿಕ್ರಮ್ ಟಚ್ಚಲ್ಲೇ ಇಲ್ಲ. ಅವ್ರಿಗೆ ಈ ವಿಷಯ ಹೇಳಿ ಏನು ಲಾಭನೂ ಇಲ್ಲ. ಇನ್ನು ಉಳಿದಿರೋದು ಭೈರವ ಬಾಬಾ. ಅವ್ರು ಇವನ್ನ ನೋಡೇ ಇಲ್ಲ. ಅವ್ರ ಮನೆಗೆ ಬಂದಾಗ ಇವನಿರಲಿಲ್ಲ. ಯಾರು ಈ ವಿಷಯ ಹೇಳಿರೋದು? ಎಲ್ಲ ನಿಗೂಢವಾಗಿದೆಯಲ್ಲ. 23 ವರ್ಷದಿಂದ ಗೊತ್ತಾಗದೇ ಇರೋ ಸತ್ಯ ಈಗ ಇವನಿಗೆ ಗೊತ್ತಾಗಿದೆ ಅಂದರೆ ಯಾವುದೋ ಕಾರಣದ ಕೈ ಕೆಲಸ ಮಾಡ್ತಾ ಇದೆ. ಇವತ್ತು ಸರ್ಪ ಸಂಹಾರದ ಬಗ್ಗೆ ಗೊತ್ತಾಯಿತು. ನಾಳೆ ನಾಗಮಣಿ ಬಗ್ಗೆ ಗೊತ್ತಾದರೆ, ನಾಗಮಣಿ ವಿಷಯ ಗೊತ್ತಾದರೆ ನನಗೆ ತೊಂದರೆ ಕಟ್ಟಿಟ್ಟು ಬುತ್ತಿ. ಯಾವುದೇ ಕಾರಣಕ್ಕೂ ನಾಗಮಣಿ ಇಲ್ಲಿರಬಾರ್ದು. ಸೇಫ್ ಆದ ಜಾಗಕ್ಕೆ ಶಿಫ್ಟ್ ಮಾಡಬೇಕು. ಸರ್ಪರಾಜಾಯ ವಿಸ್ಮಹೆ ಪದ್ಮಹಸ್ತಾಯ ಧೀಮಹೆ ತನ್ನೋ ನಾಗ ಪ್ರಚೋದಯಾತ್. ಇದೇನಪ್ಪ ಇವ್ರ ಮನೆ ಡೋರ್ ಯಾವಾಗ್ಲೂ ಓಪನ್ ಆಗಿರುತ್ತೆ. ಇವ್ರಿಗೇನ್ ಭಯ ಅನ್ನೋದೇ ಇಲ್ವಾ? ಹಲೋ, ಯಾರಾದ್ರೂ ಇದ್ದೀರಾ? ಯಾರ್ರೀ ಅದು? ಹಾಯ್. ಬಾಯ್. ಹಾಯ್, ಬನ್ನಿ ಬನ್ನಿ. ಈಗ ಬಾಯು ಹೇಳಿದ್ರಿ, ಬನ್ನಿ ಅಂತಾನು ಹೇಳಿದ್ರಿ. ಈ ಎರಡರ ನಾನು ಯಾವ್ದು ತಗೊಳ್ಳಿ? ಬನ್ನಿ ಬನ್ನಿ ಬನ್ನಿ. ಒಂದು ನಿಮಿಷ.
ನೀವು ಬಂದ ವಿಷಯ ಎಲ್ಲ ಹೊಸ್ಲತ್ರನೇ ಹೇಳ್ಬೇಕಾ? ಕುತ್ಕೊಂಡು ಮಾತಾಡ್ಬೋದಲ್ಲ? ಬನ್ನಿ ಬನ್ನಿ. ಹೇಳಿ. ನೀವು ಹುಷಾರಾಗಿದ್ದೀರಾ? ನಾನು ಹುಷಾರಾಗಿದ್ದೀನಿ, ನನ್ಗೇನು ಆಗಿಲ್ಲ. ಓಕೆ ಓಕೆ ಮಿಸ್ಟರ್ ಗಾಬ್ರಿ ಗೋವಿಂದ, ಇಷ್ಟಿಷ್ಟಕ್ಕೂ ಗಾಬರಿ ಆದ್ರೆ ನೀವು ಗಾಬ್ರಿಗೆ ಏನಾದ್ರೂ ಹೋಗ್ತೀರಾ ಅಷ್ಟೇ. ನೀವು ಕಾಣಿಸ್ಕೊಳ್ದೆ ಇದ್ದಿದ್ ನೋಡಿ ನಮ್ಮ ಅಣ್ಣ ಹೊಡೆದಿದ್ದಕ್ಕೆ ಎದ್ರುಕೊಂಡು ನಮ್ ಸವಾಸನೆ ಬೇಡ ಅಂತ ಈ ಊರೇ ಬಿಟ್ಟು ಹೋಗಿದ್ದೀರಾ ಅನ್ಕೊಂಡ್ಬಿಟ್ಟೆ. ಅದಾ ನಾನ್ ಮರ್ತ್ಬಿಟ್ಟೆ. ಪರವಾಗಿಲ್ಲ ರೀ, ನೀವು ಗಟ್ಟಿವಂತಾನೆ. ಅಲ್ಲ ರೀ, ಮನೆಗೆ ಹುಡುಗಿ ಬಂದ್ ಕೂತಿದ್ದಾಳೆ, ಬರೀ ಕೂರ್ಸ್ಕೊಂಡ್ ಮಾತಾಡ್ತಿದ್ದೀರಲ್ಲ, ಕಾಫಿ ಗೀಫಿ ಕೊಡೋ ಯೋಚನೆ ಇಲ್ವಾ? ಅಟ್ಲೀಸ್ಟ್ ಕೇಳೋದು ಇಲ್ವಾ? ನೀವು ಕಾಫಿ ಕುಡಿತೀರಾ? ಯಾಕೆ, ನೀವ್ ಕುಡಿಯಲ್ವಾ? ಹಾ, ಕುಡಿತೀವಿ. ನಮ್ ಕಡೆ ಮನುಷ್ಯರೆಲ್ಲ ಸಾಮಾನ್ಯವಾಗಿ ಕುಡಿತಾರೆ, ನೀವು? ನಾವು ಮನುಷ್ಯರೇ, ನಾವು ಕಾಫಿ ಕುಡಿತೀವಿ. ನಿಮಗ್ ತರಬೇಕಾ? ಅಯ್ಯೋ ಪರವಾಗಿಲ್ಲ, ನಾನ್ ಸುಮ್ಮನೆ ಕೇಳಿದೆ ಅಷ್ಟೇ. ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅನ್ಸ್ತು, ಅದಕ್ಕೆ ಬಂದೆ. ಸರಿ, ನಾನಿನ್ ಬರ್ತೀನಿ. ಹಾ, ಹೊರಡಿ. ಏನು, ಇಷ್ಟೊತ್ತು ನಾನು ಹೊರಡೋದನ್ನೇ ಕಾಯ್ತಾ ಇದ್ರಾ ನೀವು? ಇಲ್ಲ, ಬೇಕಾದ್ರೆ ನಿಮಗೆ ಕಾಫಿ ಕೊಡ್ತೀನಿ. ಓ, ಹಾಗಾದ್ರೆ ನನ್ ಕಾಫಿ ಗತಿ ಇಲ್ಲ ಅಂತ ನಾನು ಇಲ್ಲಿಗೆ ಬನ್ನ? ಇಲ್ಲ, ಟೀ ಕೊಡ್ತೀನಿ. ಟೀಗೂ ಗತಿ ಇಲ್ಲ ಅನ್ಕೊಂಡ್ಬಿಟ್ರಾ? ಅಯ್ಯೋ, ಕಾಫಿ ಟೀ ಎರಡು ಕೊಡ್ತೀನಿ. ಎರಡನ್ನೂ ನೀವೇ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ನಾ ಹೊರಡ್ತೀನಿ. ರೀ ಹುಡುಗಿನೇ ನಿನ್ನನ್ನು ಇಲ್ಲಿ ತನಕ ಹುಡುಕೊಂಬಂದು ನಿನ್ನ ಯೋಗಕ್ಷೇಮ ವಿಚಾರಿಸ್ತಿದ್ದಾಳೆ ಅಂದ್ರೆ ನಿನ್ನ ಬಗ್ಗೆ ಅವಳಿಗೆ ಕಾಳಜಿ ಶುರುವಾಗಿದೆ ಅಂತ ಅರ್ಥ. ಅವಳು ನಿನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾಳೆ ಅಂದ್ರೆ ನಿನ್ನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಅರ್ಥ. ನನಗಂತೂ ಇದೆಲ್ಲ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ ಅಪ್ಪಾಜಿ. ಅಂದ್ರೆ ನೀನು ಗೆಲುವಿನ ಮೆಟ್ಟಲನ್ನ ಹತ್ತಿದ್ದೀಯ ಅಂತ ಅರ್ಥ. ಇದು ಸಂಭ್ರಮ ಪಡೋ ಕಾಲ ಅಲ್ಲ. ನಿಂತ 10 ಮೆಟ್ಟಲುಗಳನ್ನ ನೀನು ಹತ್ತಬೇಕು. ಇನ್ನು ಅವಳಿಗೆ ನೀನು ಹತ್ತರವಾಗಬೇಕು. ನಿನ್ನ ಪ್ರೀತಿ ಎಂಬ ಕಪಿಮುಷ್ಟಿಯಲ್ಲಿ ಅವಳನ್ನ ಸೆರೆ ಹಿಡಿದು ಮದುವೆ ಎಂಬ ಬಾಹುಬಂಧನದಲ್ಲಿ ಅವಳನ್ನ ಬಂಧಿಸಬೇಕು. ನೀವ್ ಹೇಳ್ದಾಗೆಲ್ಲ ಮಾಡ್ತಾ ಹೋಗ್ತೀನಿ ಅಪ್ಪಾಜಿ. ಒಟ್ನಲ್ಲಿ ಆ ಇಚ್ಛಾಧಾರಿ ನಾಗಗಳು ಸಂಹಾರ ಆಗಬೇಕು. ಆ ನಾಗಮಣಿ ನಮ್ಮ ವಶ ಆಗ್ಬೇಕು. ಬಾಬಾ, ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಿಮ್ಮ ಸಹಾಯ ಬೇಕು. ಏನದು? ಅದು ನಾನು ನಾಗಗಳನ್ನ ಕೊಂದಿರೋ ವಿಚಾರ ನನ್ನ ಮಗನಿಗೆ ಗೊತ್ತಾಗೋಗಿದೆ. ಮಗ ಅಂದ್ರೆ ನಂದೀಶನ್ ಮಗ. ನಾನು ಮಗ ಅಂತಾನೆ ಸಾಕಿರೋದು. ಅವನು ನಾನು ನಾಗಲೋಕದವ್ರನ್ನ ಕೊಂದು ವಿಷಯನ ಇಟ್ಕೊಂಡು ಹೆದರಿಸ್ತಾ ಇದ್ದಾನೆ. ಅವನಿಗೇನಾದ್ರು ಮಾಡಬೇಕು ಬಾಬಾ. ಇದೇ ನೀನು ಮಾಡೋ ತಪ್ಪು. ಇಂಥ ಚಿಕ್ಕ ವಿಚಾರಗಳನ್ನು ಯೋಚನೆ ಮಾಡೋ ಸಮಯವಲ್ಲ ಇದು. ನಾಳೆ ದುರ್ಗಾಷ್ಟಮಿ. ನಿನ್ನಿಂದ ಒಂದು ಮಹತ್ ಸಾಧನೆ ಆಗಬೇಕಾಗಿದೆ. ಏನದು ಬಾಬಾ? ನಾಗಮಣಿಯನ್ನು ತರೋದಕ್ಕೆ ಹೇಳಿದ್ದೆ. ತಂದ್ಯಾ? ಈಗ ತಂದಿದ್ದೀನಿ ಬಾಬಾ. ದಿಗ್ವಿಜಯ, ಪೆಟ್ಟಿಗೆ ತೆರೆ. ಬಾಬಾ, ಈ ನಾಗಮಣಿ ನನ್ನನ್ನು ರಕ್ಷಣಾ ಮಂತ್ರ ಮುಗ್ಧನನ್ನಾಗಿ ಮಾಡಿಬಿಡ್ತು. ನನ್ನಿಂದ ಏನೋ ಕೆಲಸ ಆಗಬೇಕು ಅಂದ್ರೆ ಏನದು? ನಾಡಿದ್ದು ವಿಜಯದಶಮಿ. ನಿನ್ನ ಶತ್ರುಗಳನ್ನು ಸಂಹಾರ ಮಾಡಲು ಸೂಕ್ತವಾದ ಸಮಯ. ಅಂದ್ರೆ ನಾಗಲೋಕದವ್ರನ್ನ ನಾಶ ಮಾಡ್ಬೇಕಾ? ಅದು ಹೇಗೆ ಬಾಬಾ? ನೀನು ಮಹಾದೇವಿಯ ಅಸ್ತ್ರವನ್ನು ಪಡೆದುಕೊಳ್ಳಬೇಕು. ಆ ಅಸ್ತ್ರದಿಂದ ಮಾತ್ರ ನಾಗಲೋಕದವರನ್ನು ಸಂಹಾರ ಮಾಡಲು ಸಾಧ್ಯ. ಅದೇನಿದೆ?
ಮಹಾಕಾಳಿ ಗುಹೆ ಚಾಮುಂಡೇಶ್ವರಿ ತಾಯಿ ಮಹಿಷಾಸುರನ ಮರ್ದನ ಮಾಡಿದ ದಿನದಿಂದ ಆ ದೇಶದಲ್ಲಿ ಇದೆ. ಆ ಸ್ಥಳವನ್ನು ಯಾರೂ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ನಿನ್ನಿಂದ ಮಾತ್ರ ಸಾಧ್ಯ. ಯಾಕೆಂದರೆ ನಿನ್ನ ಬಳಿ ನಾಗಮಣಿ ಇದೆ. ನಾಗಮಣಿಯ ಸಹಾಯದಿಂದ ನೀನು ಮಾತ್ರ ಪ್ರವೇಶ ಮಾಡಬಹುದು. ಸರಿ ಬಾಬಾ, ನಾನು ಈಗಲೇ ಆ ಜಾಗಕ್ಕೆ ಹೋಗ್ತೀನಿ. ಕಾಲಿ ಗುಹೆ ಹಾದಿಲಿ ಸಾಗುವುದು ತುಂಬಾ ಕಷ್ಟದ ಕೆಲಸ. ಅಲ್ಲಿ ನಿನಗೆ ಏನೇ ಕಷ್ಟ ಎದುರಾದರೂ ನಾಗಮಣಿಯ ಸಹಾಯ ಪಡೆದುಕೋ. ಗುಹೆಯ ಕೊನೆ ಮಹಿಷಾಸುರನ ಮರ್ದನ ಸ್ಥಳ. ಅಲ್ಲಿ ಹೋದ ಮೇಲೆ ನಾನು ಹೇಳಿಕೊಡೋ ಮಂತ್ರವನ್ನು ಪಠಿಸು. ಈ ಮಂತ್ರವನ್ನು ಪಠಿಸು. ತ್ರಿಶೂಲ ತಾನಾಗಿ ಪ್ರತ್ಯಕ್ಷವಾಗಿ ನಿನ್ನ ಕೈ ಸೇರುತ್ತೆ. ಆಯ್ತು ಬಾಬಾ. ದಿಗ್ವಿಜಯ, ಎಚ್ಚರವಿರಲಿ. ಸಮಯ ಅಲ್ಪ, ಹಾದಿ ಕಠಿಣ. ಸ್ವಲ್ಪ ಎಚ್ಚರ ತಪ್ಪಿದರೂ ನಾಗಮಣಿ ಕೈ ತಪ್ಪುವುದು. ನಾಗಮಣಿಯನ್ನು ಕಳೆದುಕೊಂಡರೆ ನಿನ್ನ ಸಾವು ಖಂಡಿತ. ಇಲ್ಲ ಬಾಬಾ, ಯಾವುದೇ ಕಾರಣಕ್ಕೂ ನಾಗಮಣಿ ಮಾತ್ರ ಕೈ ತಪ್ಪಲ್ಲ. ವಿಜಯೀ ಭವ. ಬನ್ನಿ ಬನ್ನಿ. ಏನಜ್ಜಿ ಬರಕ್ ಹೇಳಿದ್ರಿ? ಏನ್ ವಿಶೇಷ? ಏನಿಲ್ಲ, ನಾಳೆ ದುರ್ಗಾಷ್ಟಮಿ ಹಬ್ಬ ಆಚರಿಸ್ಬೇಕು ಅನ್ನೋ ಯೋಚನೆ ಮನೇಲಿ ಯಾರಿಗಾದ್ರೂ ಇದೆಯೋ ಅಥವಾ ಇಲ್ವೋ? ಯಾಕತ್ತೆ ಹಾಗೆ ಕೇಳ್ತಾ ಇದ್ದೀರಾ? ಪ್ರತಿ ವರ್ಷ ಆಚರಿಸ್ತೀವಿ ಅಲ್ವಾ, ಹಾಗೆ ಈ ವರ್ಷನೂ ಆಚರಿಸ್ತಾ ಇದ್ದೀವಿ. ಆದ್ರೆ ಪ್ರತಿ ವರ್ಷದ ಹಾಗೆ ಸಿಂಪಲ್ ಆಗಿ ಅಲ್ಲ, ವಿಜೃಂಭಣೆಯಿಂದ ಆಚರಿಸ್ಬೇಕು ಈ ವರ್ಷ. ಮಾಡುದಾದ್ ಬಿಡಿ. ಗೋವಿಂದ, ಹಾಗನ್ಬಿಟ್ರೆ ಆಗುತ್ತಾ? ಮನೇಲಿ ಇಷ್ಟೊಂದು ಜನ ಇದ್ದೀವಿ, ಒಬ್ಬೊಬ್ರು ಒಂದೊಂದು ಕೆಲಸ ಹಂಚ್ಕೊಂಡು ಅಚ್ಚುಕಟ್ಟದಿಂದ ಮಾಡಿದ್ರೆ ಹಬ್ಬ ವಿಜೃಂಭಣೆಯಿಂದ ತಾನೇ ಆಗುತ್ತೆ. ಹಾ, ಹೇಳಿ ಹೇಳಿ, ಯಾರು ಏನೇನ್ ಕೆಲಸ ಮಾಡ್ತೀರಾ ಅಂತ. ನಾನಂತೂ ಲಿಸ್ಟ್ ಬರ್ಕೊಳಕ್ ರೆಡಿ. ಓಕೆ, ನಾನು ಪೂಜೆಗೆ ಡೆಕೋರೇಷನ್ ನಮ್ದು. ಜಾಬ್ ಸೋಲ್ಡ್ ಔಟ್. ಡೆಕೋರೇಷನ್ ತ್ರಿಶೂಲ್ ಬ್ರೋ. ರೀನಾ, ಹಬ್ಬಕ್ಕೆ ಯಾರನ್ನ ಕರಿಬೇಕು ಅಂತ ನಾನು ಶಿವಾನಿ ಡಿಸೈಡ್ ಮಾಡ್ತೀವಿ ಅಲ್ವಾ ಶಿವಾನಿ? ಇಲ್ಲ ಇಲ್ಲ, ನಾನು ತ್ರಿಶೂಲ್ಗೆ ಸಹಾಯ ಮಾಡ್ತೇನೆ. ಯಾಕೆ ಶಿವಾನಿ? ಡೆಕೋರೇಷನ್ಗೆ ತ್ರಿಶೂಲ್ ಒಬ್ಬನೇ ಸಾಕಲ್ವಾ? ಏಯ್, ಗಂಡ ಮಾಡ್ತಿರೋ ಕೆಲ್ಸಕ್ಕೆ ಹೆಂಡತಿಯಾಗಿ ಸಪೋರ್ಟ್ ಮಾಡಕ್ ಆಸೆ ಪಡ್ತಿದ್ದಾಳೆ, ಮಾಡ್ಲಿ ಬಿಡೋ. ಬೇಬಿ, ಹಾಗಾದ್ರೆ ಈ ಅಡುಗೆ ಡಿಪಾರ್ಟ್ಮೆಂಟ್ ಎಲ್ಲ ನಮ್ದು ಅಂತ ಬರ್ದ್ಬಿಡು. ನಾನ್ ಅಡ್ಗೆ ಮಾಡ್ತೀನಿ ಹಾಕಿದ್ರೆ. ನೀನ್ ಅಡುಗೆ ಮಾಡ್ತೀಯಾ? ಹಾಗಾದ್ರೆ ಬೇಡ ಬಿಡು, ನಾನು ಬೇರೆ ಕೆಲಸ ವಹಿಸ್ಕೊತೀನಿ. ಅಂದ್ರೇನಪ್ಪ ಗೋವಿಂದ, ನಿನ್ನ ಹೆಂಡತಿ ಅಡಿಗೆ ರುಚಿ ಮಾಡಲ್ಲ ಅಂತ ಅರ್ಥನಾ? ಅಯ್ಯೋ 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 ಪಾಪ. ಆದ್ರೆ ನನ್ನ ಕಾಲದಲ್ಲಿ ಹೇಗಿರ್ಲಿಲ್ಲ ಬಿಡು. ನಮ್ಮ ಯಜಮಾನ್ರಿಗೆ ನಾನು ನೀರಿಗೆ ಒಗ್ಗರಣೆ ಹಾಕಿ ಕೊಟ್ರು ಆಹಾ ಏನ್ ಟೇಸ್ಟ್ ಆಗಿದೆ ಅಂತ ಪಟ್ಟಾಗಿ ಹೊಡಿತಾ ಇದ್ರು. ಹಾಕೊಟ್ಬಿಟ್ರಲ್ಲಪ್ಪ. ಅಂದ್ರೆ ನಾನ್ ಅಡ್ಗೆ ಚೆನ್ನಾಗಿ ಮಾಡಲ್ಲ ಅಂತ? ಇಲ್ಲ ಚಿನ್ನ, ನೀನ್ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂದ್ರೆ. ಇಲ್ಲಿ ಬೇಡ, ಇವರೆಲ್ಲ ಇದ್ದಾರೆ, ಆಮೇಲೆ ಹೇಳ್ತೀನಿ. ಆಮೇಲೆ ರೂಮಿಗೆ ಬರ್ತಿರಲ್ಲ ಅವಾಗ ಮಾತಾಡ್ತೀನಿ. ಮಾತಾಡ್ತು ರೂಮು ಅಂತೀಯಲ್ಲೇ. ಅಲ್ಲ, ಅಡ್ಗೆ ಮಾಡೋರು ಸಿಕ್ಕಿದ್ರು, ಇನ್ನು ಅಡ್ಗೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಆಗಿಲ್ವಲ್ಲ. ಹೌದೌದು, ಹಬ್ಬ ಅಂದ್ಮೇಲೆ ಹಬ್ಬದ ಊಟ ಇರ್ಲೇಬೇಕು. ಹೇಳಿ, ಯಾರದನ್ನ ನೋಡ್ಕೊಂತೀರಾ? ರೀನಾ, ನಾನು ಶಿವಾನಿ ಅದನ್ನ ಡಿಸೈಡ್ ಮಾಡ್ತೀವಿ. ಅಂದ್ರೆ ಶಿವಾನಿಗೆ ಒಳ್ಳೆ ಟೇಸ್ಟ್ ಇದೆಯಲ್ಲ, ಅದಕ್ಕೆ ಹೇಳ್ದೆ. ಹೌದು, ನೀವಿಬ್ರು ಲಿಸ್ಟ್ ಮಾಡ್ಬಿಡಿ. ಇಲ್ಲ ಇಲ್ಲ, ನನಗೆ ಅಡುಗೆ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ನೀವುಗಳೆಲ್ಲ ನೋಡ್ಕೊಳ್ಳಿ. ಶಿವಾನಿ, ಹಬ್ಬ ಅಂದ್ಮೇಲೆ ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡ್ಬೇಕು. ಅಜ್ಜಿನೇ ಹೇಳಿಲ್ವಾ? ಅಲ್ವಾ ಅಜ್ಜಿ? ಅತ್ಗೆ, ನಾನು ಜೊತೆ ಇರ್ತೀನಲ್ವಾ, ಲಿಸ್ಟ್ ಮಾಡಿದ್ರೆ ಆಯ್ತು. ಶಿವಾನಿ, ಯಾಕಮ್ಮ ಒಂಥರ ಇದೆಯಾ? ಏನಿಲ್ಲ ಅಜ್ಜಿ, ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ. ಒಂದು ಕೆಲಸ ಮಾಡಿ, ನೀವೆಲ್ಲ ಮಾತಾಡಿ ನಿರ್ಧಾರ ತಗೊಳ್ಳಿ. ನಾನು
ರೂಮಲ್ಲಿರ್ತೀನಿ. ಶಿವಾನಿ, ಸ್ವಲ್ಪ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಟ್ಯಾಬ್ಲೆಟ್ ಏನಾದರೂ ಬೇಕಾ? ಬೇಡ. ಎಲ್ಲಿ ಹೋಗ್ತೀಯ ಹೋಗು ಶಿವಾನಿ. ನನ್ನ ಕಣ್ಣು ಯಾವತ್ತಿದ್ರು ನಿನ್ನ ಮೇಲೆ ಇರುತ್ತೆ.